ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿರಲಿ, ಆರೋಗ್ಯದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 19ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂಥ ದಿನ. ಇದು ಅಂದರೆ ಈ ಬಿದಿಗೆಯ ತಿಥಿ ಈ ದಿನ ಮಧ್ಯಾಹ್ನ 1:13 ಇರಲಿದೆ. ನಂತರ ತದಿಗೆ ಅಂದರೆ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:23 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 10:52 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ರಾತ್ರಿ 8:01 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕೂಡ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:02 ಸಂಜೆ 6:36 ಗುಳಿಕ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:02 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:56 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:05 ಸಂಜೆ 5:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ, ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 2:26 ರಾತ್ರಿ 3:51 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:21 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಯಾವುದೇ ರೀತಿಯ ಬಿಸಿನೆಸ್ ಮಾಡ್ತಾ ಇರುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ಅಥವಾ ಹೊಸದಾಗಿ ಆರಂಭ ಮಾಡಲಿಕ್ಕೆ, ಇನ್ನು ವ್ಯಾಪಾರಿ ಸಂಬಂಧವಾಗಿ ನಿಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಲಿಕ್ಕೆ ಈ ಚಗೋದಯದ ಸಮಯ ತುಂಬಾ ಉತ್ತಮವಾಗಿದೆ, ಬಹಳ ಲಾಭದಾಯಕವಾಗಿರುವಂಥದ್ದು. ಹಾಗಾಗಿ ಈ ಸಮಯವನ್ನ ನೀವು ಅಂದ್ರೆ ವ್ಯಾಪಾರಸ್ಥರು ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ಬಹಳ ಸೂಕ್ತವಾಗಿರುವಂತಹ ದಿನ. ಅಂದ್ರೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗ್ಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗ್ಲಿ ಈ ದಿನ ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ, ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಕೂಡ ಬರುತ್ತೆ. ಇನ್ನು ಈ ರವಿ ಸರ್ಕಾರಕ್ಕೆ ಕಾರಕನಾಗಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತೆ. ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳಿಗೂ ಕೂಡ
ಈ ದಿನ ತುಂಬಾ ಶುಭಕರವಾಗಿರುವಂತಹ ದಿನ. ಇನ್ನು ಪಿತೃಕಾರಕ ಮತ್ತೆ ಪುತ್ರಕಾರಕ ರವಿ, ಹಾಗಾಗಿ ಮನೆಯಲ್ಲಿ ತಂದೆ ಮಕ್ಕಳ ಸಂಬಂಧ ಕೂಡ ಈ ದಿನ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಅವಿನಾಭಾವ ಸಂಬಂಧ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗಾಗಿ ರವಿ ಹೋರಾದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಚುರುಕುತನ ಆಗಲಿ ಅಥವಾ ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ, ಹಾಗೆ ಧರ್ಮಾಚರಣೆಗಾಗಲಿ ತುಂಬಾ ಅನುಕೂಲತೆಗಳು ಇರುವಂತಹ ಸನ್ನಿವೇಶಗಳಿದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಏಕೆಂದ್ರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 48 ನಿಮಿಷದಿಂದ ರಾತ್ರಿ 7 ಗಂಟೆ 44 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 16 ನಿಮಿಷದಿಂದ ರಾತ್ರಿ 2 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂತಹ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ನೀವು ಏನಾದರೂ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಬಿಟ್ರೆ ಅದು ಆರಂಭಿಕ ಅಡೆತಡೆಗಳಿಂದ ಕೂಡಿರುತ್ತೆ. ಜೊತೆಗೆ ಆ ಕೆಲಸದಿಂದ ಫಲಿತಾಂಶಗಳು ಕೂಡ ಬೇಗ ಬರಲ್ಲ. ಹಾಗಾಗಿ ತುಂಬ ನಿಧಾನವಾದಂತಹ ಫಲಿತಾಂಶದಿಂದ ಆ ಕೆಲಸದ ಬಗ್ಗೆ ಇರುವಂತಹ ಆಸಕ್ತಿಯೇ ನಿಮಗೆ ಕಡಿಮೆ ಆಗ್ಬಿಡುತ್ತೆ. ಕೆಲವರಿಗೆ ಆಸಕ್ತಿಯೇ ಇಲ್ಲದಂತಾಗುತ್ತೆ. ಅದಕ್ಕಾಗಿಯೇ ಅಂತಹ ಕೆಲಸಗಳನ್ನು ಬಿಟ್ಟು ಬೇರೊಂದು ಕೆಲಸವನ್ನು ಆರಂಭ ಮಾಡುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಶನಿ ಹೋರಾದಲ್ಲಿ ಆರಂಭ ಆಗುವಂತಹ ಕಾರ್ಯಗಳಿಂದ ಅರ್ಧ ಫಲಿತಾಂಶಗಳು ಮಾತ್ರ ಬರುತ್ತೆ. ಏಕೆಂದರೆ ಅಂತಹ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನೀವು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಅದನ್ನ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಅನ್ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳು ಈ ಶನಿ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ. ಏಕೆಂದರೆ ನಿಮ್ಮ ವ್ಯವಹಾರಗಳು ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ. ಅದಕ್ಕಾಗಿಯೇ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬಂಡವಾಳ ಹೂಡುವಂಥದ್ದಾಗಲಿ ಅಥವಾ ಈ ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಒಪ್ಪಂದ ಪತ್ರಕ್ಕೆ ಸಹಿ ಮಾಡುವಂತಹ ವಿಚಾರ, ಇದು ಯಾವುದನ್ನು ಕೂಡ ಶನಿ ಹೋರಾದಲ್ಲಿ ಮಾಡಬೇಡಿ. ಈ ದಿನ ಅಷ್ಟೊಂದು ಒಳ್ಳೆಯದಾಗಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 42 ನಿಮಿಷದಿಂದ ಸಂಜೆ 6 ಗಂಟೆ 47 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಮುಹೂರ್ತವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆಯಾ ದಿನದ ಪಂಚಾಂಗವನ್ನು ನೀವು ನೋಡಬೇಕಾಗತ್ತೆ. ಪಂಚ ಅಂಗಗಳು, ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ಅಧ್ಯಯನ ಮಾಡಿಕೊಂಡು ಶುಭ ಮುಹೂರ್ತವನ್ನು ನೀವು ತಿಳ್ಕೊಂಡು ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಹಾಗಾಗಿನೇ ಶುಭ ಮುಹೂರ್ತದಲ್ಲಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿ ಉತ್ತಮ ಆರಂಭ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿರುವಂತಹ ಹೊರಗಳೇನಿದೆ ಅದನ್ನು ನೀವು ಕೂಡ ಪರಿಶೀಲನೆ ಮಾಡಬೇಕು. ಏಕೆಂದರೆ ಯಾವ ಹೊರದಲ್ಲಿ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಆ ಸಂದರ್ಭಕ್ಕೆ ಅನುಗುಣವಾಗಿ ಅಂಥದ್ದೇ ಕೆಲಸಗಳನ್ನು ನೀವು ಪ್ರಾರಂಭ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಇದನ್ನು ಅನುಸರಣೆ ಮಾಡಿದ್ರೆ ಸಾಕು. ಅಂದರೆ ನಾವು ಹೇಳುವಂತಹ ಪಂಚಾಂಗವನ್ನ, ಶುಭ ಮುಹೂರ್ತವನ್ನ, ಹೊರಾದ ಸಮಯವನ್ನ ನೀವು ಅನುಸರಣೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ, ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ನೀವು ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಪಂಚಾಂಗ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರಿಯಾಗಿರುತ್ತೆ, ಮಾರ್ಗದರ್ಶಿಯಾಗಿರುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ಅನುಸರಣೆ ಮಾಡುವಂಥದ್ದು ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದನ್ನೇ ತರುತ್ತೆ. ಅನುಕೂಲಕರವಾದಂತಹ ಫಲಿತಾಂಶ ಸಿಕ್ಕಾಗ ಮನಸ್ಸಿಗೆ ತುಂಬಾ ಸಂತೋಷ. ಈ ಸಂತೋಷದ ಹಿನ್ನೆಲೆಯಲ್ಲಿ ಮತ್ತಷ್ಟು ಕೆಲಸಗಳನ್ನ ಮಾಡುವಂತ ಉತ್ಸಾಹ.
ಹಾಗಾಗಿ ನೋಡಿ, ಒಂದು ಸಣ್ಣ ಫಲಿತಾಂಶ ನಿಮ್ಮಲ್ಲಿ ಎಂತೆಂತಹ ಪರಿವರ್ತನೆಯನ್ನ ಉಂಟು ಮಾಡುತ್ತೆ ಅನ್ನುವಂಥ ವಿಚಾರವನ್ನ ನೀವು ತಿಳ್ಕೊಳ್ಬೇಕು. ಹಾಗಾಗಿನೇ ಪ್ರತಿನಿತ್ಯ ನೀವು ಬೆಳಿಗ್ಗೆ ಒಂದು ಪಾಸಿಟಿವ್ ಆಗಿರುವಂತಹ ವಿಚಾರಗಳನ್ನ ಕೇಳಿಸ್ಕೊಳ್ಳಿ, ಧನಾತ್ಮಕವಾಗಿರುವಂತಹ ವಿಚಾರ. ಇದರಲ್ಲಿ ಪಂಚಾಂಗದಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ವಿವರಗಳು ಕೂಡ ಇರೋದ್ರಿಂದ ನೀವು ಇದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಮತ್ತೆ ತದಿಗೆಯ ತಿಥಿ ಒಟ್ಟಿಗೆ ಬಂದಿರುವಂತಹ ದಿನ. ಅದರಲ್ಲೂ ಭಾನುವಾರ ಬಂದಿರುವಂಥದ್ದು ತುಂಬ ವಿಶೇಷತೆಯಿಂದ ಕೂಡಿರುವಂಥದ್ದು. ಹಾಗಾಗಿ ಈ ದಿನ ಬಿದಿಗೆಯ ತಿಥಿ ಈ ದಿನ ಮಧ್ಯಾಹ್ನ 1:13 ಮುಕ್ತಾಯ ಆಗ್ಬಿಡುತ್ತೆ. ನಂತರ ತದಿಗೆ ಆರಂಭ ಆಗುತ್ತೆ. ಹಾಗಾಗಿ ನಾವು ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯವನ್ನು ಅನುಸರಣೆ ಮಾಡುವಂಥವರು ಈ ದಿನವೇ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಪ್ರತಿ ವರ್ಷ ವೈಶಾಖ ಶುದ್ಧ ತದಿಗೆಯನ್ನ ಅಕ್ಷಯ ತೃತೀಯ ಅಂತ ಹೇಳಿ ಕರೆಯುವಂಥದ್ದು. ಇದು ಈ ದಿನ ಅಂದರೆ 19ನೇ ತಾರೀಕೆ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದರೆ ಈ ವರ್ಷದ 3 ಅತ್ಯಂತ ಶುಭ ಮುಹೂರ್ತಗಳಲ್ಲಿ ಇದು ಕೂಡ ಒಂದು ಪೂರ್ಣ ಮುಹೂರ್ತವಾಗಿರುವಂಥದ್ದು, ಶುಭ ಮುಹೂರ್ತ ಇದು. ಅದಕ್ಕಾಗಿಯೇ ಈ ದಿನದಂದು ಮಾಡಿದಂತಹ ಕೆಲಸ ಕಾರ್ಯಗಳು ಅಕ್ಷಯ ಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರ ಇದೆ. ಅದಕ್ಕಾಗಿಯೇ ಕೆಲವರು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇತ್ಯಾದಿಗಳನ್ನು ಖರೀದಿ ಮಾಡ್ತಾರೆ. ಏಕೆಂದರೆ ಇದು ಆರ್ಥಿಕ ಭದ್ರತೆಯನ್ನು ತರುತ್ತೆ, ಜೊತೆಗೆ ಮನೆಗೆ ಮಹಾಲಕ್ಷ್ಮಿ ಬಂದಂತಾಗತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ. ಅದೇ ರೀತಿ ಚಿನ್ನ ಖರೀದಿ ಮಾಡುವಂಥದ್ದು ಒಂದೇ ಅಲ್ಲ, ಈ ದಿನ ಮಾಡುವಂಥ ದಾನ ಧರ್ಮಾದಿಗಳಾಗಲಿ, ಜಪ ತಪಗಳಾಗಲಿ, ಪುಣ್ಯ ಕಾರ್ಯಗಳಾಗಲಿ ಎಂದಿಗೂ ಕೂಡ ಕ್ಷಯಿಸಲ್ಲ, ಕಡಿಮೆ ಆಗಲ್ಲ, ನಾಶ ಆಗಲ್ಲ. ಅದಕ್ಕಾಗಿಯೇ ಇದನ್ನು ಅಕ್ಷಯ ತೃತೀಯ ಅಂತ ಹೇಳಿ ಕರೆಯುವಂಥದ್ದು ಈ ದಿನದ ಮಹತ್ವಗಳಲ್ಲಿ ತುಂಬ ಶ್ರೇಷ್ಠವಾಗಿ ಇರುವಂಥದ್ದು. ಇನ್ನು ಈ ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯದ ದಿನ ಕೃತಯುಗ ಮತ್ತು ತ್ರೇತಾಯುಗ ಆರಂಭ ಆಯಿತು ಅನ್ನುವಂಥ ಒಂದು ನಂಬಿಕೆ ಇದೆ. ಈ ಪವಿತ್ರ ದಿನದಿಂದಲೇ ಭಗವಂತನ ಅವತಾರಗಳಾದಂತಹ ಹಯಗ್ರೀವ, ನರನಾರಾಯಣ ಮತ್ತು ಪರಶುರಾಮರ ಅವತಾರ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ದಿನ ಬ್ರಹ್ಮ ಮತ್ತು ವಿಷ್ಣುವಿನ ಸಾತ್ವಿಕ ಲಹರಿಗಳೇನಿದೆ ಅದು ಭೂಮಿಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬರೋದರಿಂದ ವಾತಾವರಣದಲ್ಲಿ ಸಾತ್ವಿಕತೆ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಈ ದಿನ ಮಾಡುವಂಥ ದೇವರ ಪೂಜೆ ಆಗ್ಬೋದು, ಅಥವಾ ಕೆಲವೊಂದು ಪವಿತ್ರ ವಸ್ತುಗಳನ್ನು ಮನೆಗೆ ಕೊಂಡು ತರುವಂಥದ್ದಾಗ್ಬೋದು, ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು, ದಾನ ಮಾಡುವಂಥದ್ದು, ಇವೆಲ್ಲವೂ ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಅಕ್ಷಯ ತೃತೀಯ ನಮಗೆ ಅಕ್ಷಯ ಫಲಗಳನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಅಕ್ಷಯ ತೃತೀಯದ ದಿನ ಯಾವುದೇ ಮುಹೂರ್ತವನ್ನು ನೋಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿರುವಂಥ ಸಮಯ ಇದು. ಹಾಗಾಗಿ ಈ ದಿನ ದೇವತಾ ಪೂಜೆಗಳನ್ನು ಮಾಡುವಂಥದ್ದು, ಹಾಗೆ ನದಿಗಳಲ್ಲಿ, ಗಂಗಾ ನದಿಯಲ್ಲಿ ವಿಶೇಷವಾಗಿ ಪವಿತ್ರ ಸ್ನಾನವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ. ಇನ್ನು ವಿಷ್ಣುವನ್ನು ಜಪ ಮಾಡುವಂಥದ್ದು, ವಿಷ್ಣುವಿನ ಆರಾಧನೆ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು, ಹಾಗೆ ವಿಷ್ಣುವಿನ ಪೂಜೆಯ ಜೊತೆಗೆ ಹೋಮ ಹವನಾದಿಗಳನ್ನು ಮಾಡುವಂಥದ್ದು ಕೂಡ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ಅಕ್ಷಯ ತೃತೀಯದ ದಿನ ಕೆಲವರು ಪಿತೃತರ್ಪಣವನ್ನು ಕೊಡುವಂಥದ್ದು ಇದೆ. ಪಿತೃಗಳನ್ನು ಉದ್ದೇಶಿಸಿ ತರ್ಪಣ ನೀಡುವಂಥದ್ದು ಅತ್ಯಂತ ಫಲಪ್ರದ. ಏಕೆಂದರೆ ಪಿತೃದೋಷ ನಿವಾರಣೆ ಆಗಬೇಕು. ನಾವು ಎಷ್ಟೇ ಪ್ರಯತ್ನಪಟ್ಟು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ಪಿತೃದೋಷ ಇದ್ದರೆ ಆ ಕುಟುಂಬ ಏಳ್ಗೆಯನ್ನು ಹೊಂದಲ್ಲ, ಅಭಿವೃದ್ಧಿ ಇರಲ್ಲ. ಹಾಗಾಗಿನೇ ಪಿತೃದೋಷ ನಿವಾರಣೆ ಮೊದಲಾಗಬೇಕು. ಅದಕ್ಕಾಗಿಯೇ ಪಿತೃಗಳ ಆಶೀರ್ವಾದ ಬೇಕು. ಆ ಹಿನ್ನೆಲೆಯಲ್ಲೇ ಈ ಅಕ್ಷಯ ತೃತೀಯದ ದಿನ ಶ್ರಾದ್ದವನ್ನು ಮಾಡುವಂಥದ್ದು, ಎಳ್ಳು ನೀರಿನಿಂದ ತರ್ಪಣವನ್ನು ಕೊಡುವಂಥದ್ದು ಮಾಡಬೇಕು. ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ, ಆ ಕುಟುಂಬಕ್ಕೆ ಅವರ ಪೂರ್ಣ ಆಶೀರ್ವಾದ ಸಿಕ್ಕತ್ತೆ. ಇನ್ನು ಈ ದಿನ ಮಾಡುವಂಥ ದಾನ ಏನಿದೆ ಅದು ಕೂಡ ಅಕ್ಷಯ ಫಲವನ್ನು ತಂದುಕೊಡುತ್ತೆ. ಬಹಳ ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸತ್ಪಾತ್ರರಿಗೆ, ಯೋಗ್ಯ ವ್ಯಕ್ತಿಗಳಿಗೆ ಧರ್ಮಾನುಸಾರವಾಗಿ ದಾನವಾದಿಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ. ಇದನ್ನೇ ಸತ್ಪಾತ್ರೇ ದಾನ ಅಂತ ಹೇಳಿ ಕರೆಯುವಂಥದ್ದು. ಇದರಿಂದ ಆಧ್ಯಾತ್ಮಿಕ ಔನ್ನತ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಾವು ಮೊನ್ನೆಯ ಸಂಚಿಕೆಯಲ್ಲಿ ಈ ಅಕ್ಷಯ ತೃತೀಯದ ಬಗ್ಗೆ, ಅಮಾವಾಸ್ಯೆಯ ಬಗ್ಗೆ ಬಹಳ ವಿಶೇಷವಾಗಿ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತಾ ಇದ್ವಿ. ಇದರಲ್ಲಿ ಕುಂಭದಾನವನ್ನು ಮಾಡುವಂಥದ್ದು ಬೇಸಿಗೆ ಸಮಯದಲ್ಲಿ ಬರುತ್ತೆ ಅಕ್ಷಯ ತೃತೀಯ. ಆ ಒಂದು ಸಂದರ್ಭದಲ್ಲಿ ಬಾಯಾರಿಕೆ ಆಗಿರುವಂಥವ್ರಿಗೆ ನೀರನ್ನು ಕೊಡೋದ್ರಿಂದ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಅದರಲ್ಲೂ ಉದಕುಂಭದಾನ ಮಾಡಬೇಕು ಅನ್ನುವಂಥದ್ದು. ಅಂದರೆ ಒಂದು ಕುಂಭದಲ್ಲಿ, ಮಡಕೆಯಲ್ಲಿ ನೀರನ್ನು ತುಂಬಿಸಿ
ಅದನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗೆ ಇದರೊಂದಿಗೆ ಬೇಲದ ಹಣ್ಣಿನಿಂದ ಪಾನಕವನ್ನು ಮಾಡುವಂಥದ್ದು, ಬೆಲ್ಲವನ್ನು ದಾನ ಮಾಡುವಂಥದ್ದು ಕೂಡ ಬಹಳ ಮಂಗಳಕರವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ರೈತಾಪಿ ವರ್ಗದವರು ಭೂಮಿ ತಾಯಿಯನ್ನು, ಅಂದರೆ ಈ ಭೂಮಿಯನ್ನು, ಮಣ್ಣನ್ನು, ಮೃತ್ತಿಕೆಯನ್ನು ಪೂಜೆ ಮಾಡುವಂಥದ್ದು ಇದೆ. ಅದರಲ್ಲೂ ಶುಭ ಮುಹೂರ್ತದಲ್ಲಿ ಬೀಜಗಳನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಮೃದ್ಧವಾದಂಥ ಫಸಲು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ರೈತರು ಕೂಡ ಈ ದಿನ ಭೂಮಿ ಪೂಜೆಯನ್ನು ನೆರವೇರಿಸಬೇಕು ಅನ್ನುವಂಥದ್ದಿದೆ. ಇನ್ನು ಚೈತ್ರ ಮಾಸದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಚೈತ್ರ ಗೌರಿ ಏನಿದೆ, ಗೌರಮ್ಮನನ್ನು ಕಳಿಸ್ಕೊಡ್ಲಿಕ್ಕೆ ಅಥವಾ ಗೌರಿಯ ವಿಸರ್ಜನೆಗೆ ಈ ಒಂದು ಸಂದರ್ಭ ತುಂಬ ಪ್ರಶಸ್ತವಾಗಿರುವಂಥದ್ದು. ಅರಿಶಿನ ಕುಂಕುಮ ಕಾರ್ಯಕ್ರಮಗಳನ್ನು ಮುತ್ತೈದೆಯರಿಗೆ ಹಮ್ಮಿಕೊಳ್ಳುವಂಥದ್ದು, ಜೊತೆಗೆ ಫಲಪುಷ್ಪಗಳನ್ನು ಅವರಿಗೆ ದಾನವಾಗಿ ನೀಡಿ ಮುತ್ತೈದೆಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಕೂಡ ಕೆಲವರು ಅನುಸರಣೆ ಮಾಡುವಂಥ ವಿಚಾರ ಈ ಅಕ್ಷಯ ತದಿಗೆಯಂದು. ಹಾಗಾಗಿ ನಮ್ಮ ಧರ್ಮಾಚರಣೆ ಬಹಳ ವಿಶಿಷ್ಟವಾಗಿರುವಂಥದ್ದು, ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಕೇವಲ ಚಿನ್ನವನ್ನು ಖರೀದಿ ಮಾಡಿ ಅಕ್ಷಯ ತೃತೀಯವನ್ನು ಆಚರಣೆ ಮಾಡಿದ್ವಿ ಅನ್ನುವಂಥದ್ದಲ್ಲ, ಅದರ ಜೊತೆಗೆ ಈಗ ಹೇಳಿದಂತಹ ಕೆಲವೊಂದು ಚಟುವಟಿಕೆಗಳನ್ನು ಕೂಡ ನೀವು ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಇದರ ಮಹತ್ವವನ್ನು ತಿಳ್ಕೊಳ್ಬೇಕು. ಶಾಸ್ತ್ರೋಕ್ತವಾಗಿ ಅಕ್ಷಯ ತದಿಗೆಯನ್ನು ಆಚರಣೆ ಮಾಡಿಕೊಳ್ಬೇಕು. ಇದರಿಂದ ಧರ್ಮದ ಲಾಭ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಈ ಅಕ್ಷಯ ತದಿಗೆಯನ್ನು ನೀವು ಮನನ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಕೆಲವರು ಹೇಳುವಂಥ ಒಂದು ಜಿಜ್ಞಾಸೆ ಏನಂತ ಹೇಳಿದ್ರೆ, ಈ ಅಕ್ಷಯ ತದಿಗೆಯ ಸಂಪ್ರದಾಯ ಏನಂದರೆ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳುವಂಥದ್ದು. ಇಲ್ಲಿ ಚಿನ್ನ ಸಂಪತ್ತನ್ನು, ಸ್ಥಿರತೆಯನ್ನು ಮತ್ತು ಸಮೃದ್ಧಿಯನ್ನು ಸಂಕೇತಿಸತ್ತೆ ಅನ್ನುವಂಥ ಒಂದು ವಿಚಾರ. ಇದು ಹೇಳಿ ಕೇಳಿ ಅಕ್ಷಯ ತದಿಗೆ, ಅಕ್ಷಯ ಅಂತ ಹೇಳಿದರೆ ಕ್ಷಯ ಇಲ್ಲದ್ದು, ಕಡಿಮೆ ಆಗದೇ ಇರುವಂಥದ್ದು, ನಾಶ ಆಗದೇ ಇರುವಂಥದ್ದು. ಅದಕ್ಕಾಗಿ ಚಿನ್ನವನ್ನು ಕೊಂಡು ತಂದರೆ ಆ ಒಂದು ಚಿನ್ನದ ಪ್ರಮಾಣ ವೃದ್ಧಿಯಾಗತ್ತೆ, ದುಪ್ಪಟ್ಟಾಗತ್ತೆ ಅನ್ನುವಂಥ ನಂಬಿಕೆ ಇರುತ್ತೆ. ಹಾಗಾಗಿನೇ ಅಂಥ ಮನೆಗಳು ಶಾಶ್ವತವಾದಂಥ ಆರ್ಥಿಕ ಬೆಳವಣಿಗೆಯನ್ನು ಹೊಂದುತ್ತಾ ಇರುತ್ತೆ ಮತ್ತು ಅದೃಷ್ಟವನ್ನು ತರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದೆಲ್ಲ ನಂಬಿಕೆ. ಅದರಿಂದಲೇ ಒಂದು ಶುಭ ಕಾರ್ಯಕ್ಕೆ, ಅಂದರೆ ಶುಭವಾದಂತಹ ಲೋಹ ಏನಿದೆ, ಈ ಚಿನ್ನ ಅಥವಾ ಬಂಗಾರ, ಇದರ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ಒಂದು ಸಲ ಚಿನ್ನವನ್ನು ಖರೀದಿ ಮಾಡಿದ್ರೆ ಕಾಲಾಂತರದಲ್ಲಿ ಆ ಚಿನ್ನದ ಬೆಲೆ ಹೆಚ್ಚಾಗತ್ತೆ. ಇದರಿಂದ ಕಷ್ಟ ಕಾಲದಲ್ಲಿ ಚಿನ್ನವನ್ನು ಮಾರಿ ನಾವು ನಮ್ಮ ಕಷ್ಟವನ್ನು ನೀಗಿಸ್ಕೊಳ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಅಥವಾ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಕೂಡ ಇದೆ. ಹಾಗೆ ಕೆಲವರಿಗೆ ಚಿನ್ನವನ್ನು ಕೊಂಡುಕೊಳ್ಳ ಸಾಧ್ಯ ಆಗಲ್ಲ, ಅಷ್ಟೊಂದು ಶ್ರೀಮಂತರಲ್ಲ, ಅಷ್ಟೊಂದು ಹಣಕಾಸಿನ ಸೌಕರ್ಯಗಳಿರಲ್ಲ. ಅವ್ರಿಗೂ ಕೂಡ ಒಂದು ಮನೆಯಲ್ಲಿ ಸಮೃದ್ಧಿ ಇರಬೇಕು, ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥ ಒಂದು ಬಯಕೆ ಇರುತ್ತೆ. ಅಂಥವರು ಈ ಅಕ್ಷಯ ತೃತೀಯದ ದಿನ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅವರು ವಿಶೇಷವಾಗಿ ಕವಡೆಗಳನ್ನು, ಗೋಮತಿ ಚಕ್ರಗಳನ್ನು ಕೊಂಡು ಮನೆಗೆ ತಂದು ಇಟ್ಟು ಪೂಜೆ ಮಾಡ್ಬೋದು. ಇನ್ನು ಕಲ್ಲುಪ್ಪನ್ನು ತರಬಹುದು. ಇದು ಉಪ್ಪು ಲಕ್ಷ್ಮಿಯ ಸಂಕೇತ. ಮತ್ತು ಜವೆಗೋಧಿ ಹಾಗೆ ಮಣ್ಣಿನ ಮಡಕೆ, 2 ಮಡಕೆಗಳನ್ನು ತಂದು ಅದರಲ್ಲಿ ನೀರನ್ನು ತುಂಬಿಸಿಟ್ಟು ಆ ಒಂದು ನೀರಿಗೆ ಅಥವಾ ಆ ಕುಂಭಕ್ಕೆ ಪೂಜೆಯನ್ನು ಮಾಡಿ ಅದನ್ನು ದಾನ ಕೊಡುವಂಥದ್ದು ನಿಮಗೆ ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಬೇಕು ಮತ್ತು ಸಂಪತ್ತನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಅಕ್ಷಯ ತದಿಗೆಯ ದಿನದಂದು ದಕ್ಷಿಣಾವರ್ತಿ ಶಂಖವನ್ನು ಕೂಡ ಖರೀದಿ ಮಾಡಿ ತರಬಹುದು. ಇಲ್ಲಿ ಶಂಖ ವಿಷ್ಣುವಿನ ಕೈಯಲ್ಲಿ ಇರುವಂಥದ್ದು. ಹಾಗಾಗಿ ಇದು ಕೂಡ ಲಕ್ಷ್ಮಿಯ ಸಂಕೇತ. ಸಮುದ್ರ ಮಥನ ಕಾಲದಲ್ಲಿ ಈ ಶಂಖ ಕೂಡ ಉದ್ಭವ ಆಯಿತು ಅನ್ನುವಂಥ ಉಲ್ಲೇಖ ಇರೋದ್ರಿಂದ ಈ ದಿನ ಶಂಖವನ್ನು ಕೂಡ ಮನೆಗೆ ಕೊಂಡು ತರಬಹುದು. ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥ ಯಾವುದೇ ರೀತಿಯ ಸಾಮಗ್ರಿಗಳಿದ್ರೂ ಕೂಡ ಅದನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡೋದ್ರಿಂದ ಆರ್ಥಿಕ ಲಾಭಗಳು ಉಂಟಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಅಕ್ಷಯ ತೃತೀಯದ ದಿನ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥವರು ಈ ಲಕ್ಷ್ಮಿಯ ಪ್ರತೀಕವಾದಂಥ ಈ ಶುಭ ಸಾಮಗ್ರಿಗಳನ್ನು ಮನೆಗೆ ತರಬಹುದು ಅನ್ನುವಂಥ ವಿಚಾರ ಇದೆ. ಇನ್ನು ಈ ದಿನ ಒಂದು ಸರಳ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಗರಿಷ್ಠ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ತಂತ್ರವನ್ನು ನೀವು ತಿಳ್ಕೊಳ್ಬೇಕು. ಇದು ಅಕ್ಷಯ ತೃತೀಯದ ದಿನ ಅಂದರೆ ಈ ದಿನ ಮಾಡ್ಬೋದು, ಇಲ್ಲ ನಾಳೆ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಕೂಡ ನೀವು ಮಾಡಬಹುದು.
ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ದೇವರಿಗೆ ಪೂಜೆ ಮಾಡಬೇಕು. ಅದಕ್ಕಾಗಿ ಪೂಜೆಗೆ ಅಣಿ ಮಾಡಿಕೊಳ್ಬೇಕು ಮೊದಲನೇ ದಿನವೇ. ಇನ್ನು ಒಂದು ತಂತ್ರ ಏನು ಅಂತ ಹೇಳಿದ್ರೆ, ಈ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ 1 ರೂಪಾಯಿಯ ನಾಣ್ಯ ಏನಿದೆ ಅದನ್ನು ತೆಗೆದುಕೊಂಡು ಅದನ್ನ ಶುದ್ಧವಾದ ನೀರಿನಿಂದ ಮತ್ತೆ ಶುದ್ಧವಾದ ಹಾಲಿನಿಂದ ಮತ್ತೆ ಶುದ್ಧ ನೀರಿನಿಂದ ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅಕ್ಷತೆಯನ್ನು ಅದರ ಮೇಲೆ ಇಡಬೇಕು. ಜೊತೆಗೆ ಒಂದು ಹೊಸ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಬೇಕು. ಒಂದು ಖರ್ಚೀಫು ಕೆಂಪು ಬಣ್ಣದ್ದು, ಅದರಲ್ಲಿ ಈ 1 ರೂಪಾಯಿ ನಾಣ್ಯವನ್ನು ಇಡಬೇಕು. ಆ ಖರ್ಚೀಫಿನ ಮೇಲೆ ಅಥವಾ ಕೆಂಪು ಬಟ್ಟೆಯ ಮೇಲೆ ಇಟ್ಟು ನೀವು ಪೂಜೆ ಮಾಡುವಂತಹ ದಿನ ಅಂದರೆ ಅಕ್ಷಯ ತದಿಗೆಯ ದಿನ ಅದನ್ನು ಕಟ್ಟಬೇಡಿ. ಒಂದು ದಿನ ಅದು ಹಾಗೆ ಇರಲಿ. ಅಂದರೆ ಕೆಂಪು ವಸ್ತ್ರದ ಮೇಲೆ 1 ರೂಪಾಯಿಯ ನಾಣ್ಯ ಮತ್ತು ಅದಕ್ಕೆ ಮಾಡಿರುವಂತಹ ಪೂಜೆ ಹಾಗೆ ಇರಲಿ. ನಂತರ ಅದಕ್ಕೆ ಧೂಪ ದೀಪಗಳನ್ನು ಬೆಳಗಿಸಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಮಹಾಲಕ್ಷ್ಮಿಗೆ ಈ ದಿನ ನೈವೇದ್ಯವನ್ನು ಇಡಬೇಕು. ಅದರಲ್ಲೂ ಖೀರು ಅಂದರೆ ಹಾಲಿನಿಂದ ಮಾಡಿದಂಥ ಪಾಯಸವನ್ನು ನೈವೇದ್ಯವಾಗಿ ಮಾಡಬೇಕು. ಅಂದರೆ ಆ 1 ರೂಪಾಯಿ ನಾಣ್ಯ ಲಕ್ಷ್ಮಿಯ ಪ್ರತೀಕ ಅಂತ ಹೇಳಿ ಸಾಂಕೇತಿಕವಾಗಿ ಅದನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿ ಮನೆಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಮಹಾಲಕ್ಷ್ಮಿ ಮನೆಗೆ ಸ್ಥಿರವಾಗಿ ಬಂದು ನೆಲೆಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯ ಜೊತೆಗೆ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಮಹಾವಿಷ್ಣುವಿನ ಸಮೇತ ಸುದೈವ ಆ ಮನೆಗೆ ಪ್ರಾಪ್ತಿಯಾಗುತ್ತೆ. ನಂತರ ದಿನಗಳಲ್ಲಿ ಅಂದರೆ ಮಾರನೆಯ ದಿನ ಆ 1 ರೂಪಾಯಿ ನಾಣ್ಯ ಕಟ್ಟಿದ್ದಿರಲ್ಲ, ಆ ಕೆಂಪು ವಸ್ತ್ರ ಅದನ್ನು ಗಂಟು ಕಟ್ಟಿ ಅದೇ ದೇವರ ಕೋಣೆಯಲ್ಲಿ ಒಂದು ತಟ್ಟೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಅದಕ್ಕೆ ಪ್ರತಿನಿತ್ಯ ಧೂಪ ದೀಪಗಳನ್ನು ತೋರಿಸ್ಬೇಕು, ಪೂಜೆಯನ್ನು ಮಾಡ್ತಾ ಇರಬೇಕು. ಹಾಗಾಗಿ 48 ದಿನಗಳ ಪರ್ಯಂತ ಯಾರು ಒಂದು ಮಂಡಲ ಪೂಜೆಯನ್ನು ನೆರವೇರಿಸ್ತಾರೆ ಅಂಥವರ ಮನೆಯಲ್ಲಿರುವಂಥ ದಾರಿದ್ರ್ಯ ದೂರವಾಗುತ್ತೆ, ಬಡತನ ನಿವಾರಣೆಯಾಗುತ್ತೆ. ಹಾಗಾಗಿ ಅಂಥ ಮನೆಗಳಲ್ಲಿ ಧನ ಕನಕಾದಿಗಳು ತುಂಬಿ ತುಳುಕಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ತುಂಬಿ ತುಳುಕದೇ ಇದ್ರೂ ಪರವಾಗಿಲ್ಲ, ನಮ್ಮ ಖರ್ಚು ವೆಚ್ಚಕ್ಕೆ ನಮ್ಮ ಯೋಜನೆಗಳಿಗೆ ಬೇಕಾದಷ್ಟು ಹಣ ಸಿಕ್ಕಿದ್ರೆ ಸಾಕು. ಅಷ್ಟರ ಮಟ್ಟಿಗೆ ಲಕ್ಷ್ಮಿಯ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಇಲ್ಲಿ ಈ 1 ರೂಪಾಯಿ ನಾಣ್ಯವನ್ನು ಪೂಜೆ ಮಾಡೋದ್ರಿಂದ 48 ದಿನಗಳ ನಂತರದಲ್ಲಿ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಕ್ರಮೇಣವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗಾಗಿ ನಿಮಗೆ ಇದ್ದಂಥ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಆ ಸಾಲ ಸೋಲ ಮಾಡಿದರೆ ಅದನ್ನು ತೀರಿಸುವಂಥ ಒಂದು ಮಾರ್ಗೋಪಾಯ ಕೂಡ ನಿಮಗೆ ಹೊಳೆಯುತ್ತೆ. ಈ ವಿಚಾರಗಳನ್ನು ಬಹಳ ಶ್ರದ್ಧಾ ನಂಬಿಕೆಗಳಿಂದ ಮಾಡಿ. ಹಾಗೆ ಈ ಅಕ್ಷಯ ತದಿಗೆ ಅಕ್ಷಯ ತೃತೀಯ ಏನಿದೆ ಅದು ನಿಮ್ಮ ಪ್ರಯತ್ನವನ್ನು ಅಕ್ಷಯಗೊಳಿಸುತ್ತೆ. ಅದಕ್ಕಾಗಿಯೇ ನೀವು ಸರಿಯಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಧನಾತ್ಮಕವಾಗಿಯೇ ಆಲೋಚನೆ ಮಾಡ್ತಾ ಇರುವಂಥದ್ದು. ಹಾಗೆ ಒಂದು ನಂಬಿಕೆ ಏನಂದರೆ ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮಿ ಮಹಾವಿಷ್ಣು ಮನೆಗೆ ಬರ್ತಾರೆ, ನಮ್ಮ ಬಡತನ ತೊಲಗಿ ಹೋಗುತ್ತೆ ಅನ್ನುವಂಥ ನಂಬಿಕೆಯಿಂದ ಪೂಜಾದಿ ಕಾರ್ಯಗಳನ್ನು ಮುಂದುವರಿಸಿ. ನಂಬಿಕೆಯೇ ದೇವರು. ಹಾಗಾಗಿ ನಿಮ್ಮ ನಂಬಿಕೆ ಎಷ್ಟರ ಪ್ರಮಾಣದಲ್ಲಿರುತ್ತೆ, ಹಾಗೆ ಗುರು ಹಿರಿಯರ ಮಾತುಗಳಲ್ಲಿ ಎಷ್ಟು ನಿಮಗೆ ಶ್ರದ್ಧಾ ಭಕ್ತಿಗಳಿದೆ ಅನ್ನುವಂಥದ್ದರ ಆಧಾರದಲ್ಲಿ ನಿಮ್ಮ ಮನೆ ಸುಭಿಕ್ಷವಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ, ಹೂಡಿಕೆಗಳನ್ನು ಮಾಡುವಂಥದ್ದಕ್ಕಾಗಲಿ ಅಥವಾ ಮನೆಗೆ ಶುಭ ವಸ್ತುಗಳನ್ನು ಖರೀದಿ ಮಾಡಿ ತರುವಂಥದ್ದಕ್ಕಾಗಲಿ ನೀವು ನಿಮ್ಮ ಮನಸಾರೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಈ ಅಕ್ಷಯ ತದಿಗೆ ತಮಗೆಲ್ಲರಿಗೂ ಕೂಡ ಶುಭವನ್ನು ಸಮೃದ್ಧಿಯನ್ನು ತರಲಿ. ಅದಕ್ಕಾಗಿಯೇ ನಿಮ್ಮ ಪ್ರಯಾಣ ಕೂಡ ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಕ್ಷಯ ತದಿಗೆಯ ಹಾಗೆ ಬಸವ ಜಯಂತಿಯ ಶುಭಾಶಯಗಳು ತಮಗೆಲ್ಲ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಮೃದ್ಧಿಯ ದಿನ, ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಪೂರ್ಣವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಫಲಗಳು ಸಿಕ್ಕುವಂತಹ ಸಂದರ್ಭ ಇದು. ಹಾಗೆ ಈ ದಿನ ತುಂಬ ಕ್ರಿಯಾಶೀಲತೆ ಇರುವಂಥದ್ದು, ತುಂಬ ಆಕ್ಟಿವ್ ಆಗಿರುವಂತಹ ಸಂದರ್ಭ ಇದು. ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಕೆಲವೊಂದು ವಿಶೇಷವಾದಂತಹ ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಮಾಡುವಂಥ ಒಂದು ಪ್ರೇರೇಪಣೆ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಮೋಟಿವೇಶನ್ ಆಗುತ್ತೆ. ಇದರಿಂದ ಜವಾಬ್ದಾರಿಗಳನ್ನು ಹೊರಲು ಕೂಡ ನೀವು ಸಿದ್ಧರಾಗಿರ್ತೀರಿ. ಇನ್ನು ಈ ದಿನ ಸಕಾರಾತ್ಮಕವಾಗಿ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ನೆಗೆಟಿವ್ ಥಾಟ್ ಅನ್ನುವಂಥದ್ದು ಬರಲ್ಲ. ಎಲ್ಲ ಕಡೆ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದೇ ಬರುತ್ತೆ. ಇದು ನಿಮಗೆ ನಿಮ್ಮ ಬಲವನ್ನು ಪುಷ್ಟೀಕರಿಸುವಂಥ ಒಂದು ಸನ್ನಿವೇಶ ಇದು.
ಹಾಗೆ ಈ ದಿನ ನಿಮ್ಮ ಒಂದು ವಿವಾಹ ಸಂಬಂಧ ಇರ್ಬೋದು ಅಥವಾ ಉದ್ಯೋಗದ ಸಂಬಂಧವಾಗಿ ಮಾಡುವಂಥ ಪ್ರಯತ್ನ, ಮಾಡುವಂಥ ಮಾತುಕತೆ ಇದು ಫಲಪ್ರದವಾಗುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ಈ ದಿನ ನಿಮಗೆ ಸಂತೋಷದ ಜೊತೆಗೆ ಶುಭ ಫಲಗಳನ್ನು ಕೂಡ ತಂದು ಕೊಡುವಂಥದ್ದು. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸವಾಲುಗಳು ಬರಬಹುದು, ಚಾಲೆಂಜಸ್ ಅನ್ನುವಂಥದ್ದು ಬರ್ಬೋದು. ಆದರೆ ಅದನ್ನು ನಿವಾರಣೆ ಮಾಡುವಂಥ ಅಥವಾ ಅದನ್ನು ಎದುರಿಸುವಂಥ ಧೈರ್ಯ, ಸ್ಥೈರ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಹಿನ್ನೆಲೆಯಲ್ಲಿರುತ್ತೆ. ಆದರೆ ಈ ದಿನ ನಿಮ್ಮ ಶ್ರಮ, ನಿಮ್ಮ ಒಂದು ತಾಳ್ಮೆ ಇದೆರಡೂ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಹಾಯಕವಾಗುವಂಥ 2 ಚಕ್ರಗಳಿದ್ದಾಗೆ, ಪಕ್ಷಿಗೆ ಇರುವಂಥ 2 ರೆಕ್ಕೆಗಳ ರೀತಿಯಲ್ಲಿ ಇದು ಶ್ರಮ ಮತ್ತು ತಾಳ್ಮೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ. ಒಂದು ಕನ್ಸಿಸ್ಟೆನ್ಸಿ ಇರಲಿ, ಮುಂದುವರಿಸಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಅಕ್ಷಯವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಸ್ವಲ್ಪ ಪ್ರಯತ್ನಗಳಲ್ಲಿ ಇನ್ನೂ ಶ್ರಮ ಪಡಬೇಕಾಗುತ್ತೆ. ಹಾಗಾಗಿ ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ಹೆಚ್ಚು ಎಫರ್ಟನ್ನು ಹಾಕಬೇಕಾಗತ್ತೆ. ಹಾಗಾಗಿ ಬಹಳ ದಿನಗಳಿಂದ ನೀವು ಕಾಯ್ತಾ ಇದ್ದಂಥ ಒಂದು ಸಮಸ್ಯೆಗೆ ಪರಿಹಾರ ಏನೋ ಸಿಕ್ಕತ್ತೆ. ಆದರೆ ಪರಿಹಾರದ ಫಲವನ್ನು ಅನುಭವಿಸುವಂಥ ಒಂದು ತಾಳ್ಮೆ ನಿಮಗಿರಲ್ಲ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಾಟಕೀಯ ತಿರುವುಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇದರಿಂದ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಯಾವುದರಿಂದಲೂ ಕೂಡ ನಿಮಗೆ ತೃಪ್ತಿ ಇಲ್ಲ. ಅಂದರೆ ನಿಮಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಬರುವಂಥ ತೃಪ್ತಿ ಏನಿದೆ ಅಥವಾ ಫಲಿತಾಂಶ ಏನಿದೆ ಅದು ಮನಸ್ಸಿಗೆ ಹಿತವನ್ನು ತರಲ್ಲ. ಆ ತೃಪ್ತಿಯ ಪ್ರಮಾಣ ಇನ್ನೂ ಸ್ವಲ್ಪ ಹೆಚ್ಚಾಗಿದ್ರೆ ಚೆನ್ನಾಗಿತ್ತು, ಬಂದಂತಹ ಲಾಭ ಇನ್ನೂ ಸ್ವಲ್ಪ ಹೆಚ್ಚಾಗಿದ್ರೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥ ಒಂದು ಮನೋಭಾವ ಇದೆ. ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಇರುವಂಥದ್ದು. ಆದ್ದರಿಂದಲೇ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗೆ ಈ ದಿನ ನಿಮಗೆ ಗೃಹ ಕಲಹಗಳು, ಮನೆಯಲ್ಲಿ ಆಗುವಂತಹ ಕೆಲವೊಂದು ವಿದ್ಯಮಾನಗಳು, ಕೆಲವು ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮನಸ್ಸಿಗೆ ಕ್ಲೇಶವನ್ನು ತರುತ್ತೆ. ಎಲ್ಲೋ ಒಂದು ಕಡೆ ದುಃಖ ಉಂಟಾಗುವಂಥದ್ದು ಇದೆ. ಇನ್ನು ಜೀವನ ಅಂದರೆ ಸ್ವಲ್ಪ ಬೇಸರ, ಎಲ್ಲೋ ಒಂದು ಕಡೆ ನಿರ್ಲಿಪ್ತತೆ ಬರುವಂಥದ್ದು, ಸ್ಥಿತಪ್ರಜ್ಞತೆ ಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ನಿಮ್ಮ ಬದುಕನ್ನು ನೀವು ಪ್ರೀತಿಸಬೇಕು. ಸ್ವಲ್ಪ ಲವಲವಿಕೆಯಿಂದ ಇರಿ, ಚಟುವಟಿಕೆಯಿಂದ ಇರಿ. ಆದರೆ ಅತಿ ಆಸೆಯನ್ನು ಬಿಟ್ಟು ಭಗವಂತ ಏನನ್ನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿ ಪಡುವಂಥ ಒಂದು ಮನೋಧರ್ಮ ಇರಲಿ. ಇದನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನಿದೆ ಅದನ್ನು ನೀವು ಗುರು ಹಿರಿಯರ ಸಮ್ಮುಖದಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಹೇಳಬೇಕಾಗಿರುವಂಥದ್ದನ್ನು ಮಾತ್ರ 4 ಜನರ ಜೊತೆಯಲ್ಲಿ ಹಂಚಿಕೊಳ್ಳಿ. ಅವರಿಂದ ಸಿಕ್ಕುವಂಥ ಒಂದು ಸಲಹೆ ಅಥವಾ ಮಾರ್ಗದರ್ಶನ ಅದನ್ನು ಪ್ರಾಮಾಣಿಕವಾಗಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಉತ್ತಮ ವಿಚಾರಗಳನ್ನು ನೀವು ಆಲೋಚನೆ ಮಾಡುವಂಥದ್ದು, ಉತ್ತಮ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಒಂದು ಪಾಸಿಟಿವ್ ಆಗಿ ಎಷ್ಟರ ಮಟ್ಟಿಗೆ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗಾಗಿ ಧನಾತ್ಮಕವಾದಂಥ ಶಕ್ತಿ ಈ ದಿನ ನಿಮ್ಮಲ್ಲಿ ಪ್ರವಹಿಸುವಂಥದ್ದು. ಅದಕ್ಕಾಗಿಯೇ ಏನು ಮಾಡಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಈ ದಿನ ನೀವು ಆಡುವಂಥ ಮಾತಾಗಲಿ, ತೆಗೆದುಕೊಳ್ಳುವಂಥ ನಿರ್ಧಾರ ಆಗಲಿ ತುಂಬ ಸಂತೋಷವನ್ನು ತರುತ್ತೆ. ಮನೆ ಮಂದಿ ಎಲ್ಲ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಅವರು ಕೈ ಜೋಡಿಸ್ತಾರೆ. ಹಾಗಾಗಿ ಈ ದಿನ ಮನೆ ಗೆದ್ದು ಮಾರು ಗೆಲ್ಲು ಅಂತಾರಲ್ಲ, ಆ ರೀತಿ ಮನೆಯಲ್ಲಿ ಉತ್ತಮವಾದಂಥ ಬೆಂಬಲವನ್ನು ಪಡ್ಕೊಳ್ತೀರಿ. ಹಾಗೆ ಹೊರಗೂ ಕೂಡ ನಿಮಗೆ ಬೆಂಬಲ ಅನ್ನುವಂಥದ್ದು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಆಲೋಚನೆಯಂತೆ, ನಿಮ್ಮ ಲೆಕ್ಕಾಚಾರದಂತೆಯೇ ಕೆಲಸಗಳು ನಡೆಯುತ್ತೆ, ಪೂರ್ಣ ಫಲವನ್ನು ತರುತ್ತೆ.
ಇನ್ನು ಈ ದಿನ ಆರೋಗ್ಯದ ಕಡೆ ನಿಮ್ಮ ಗಮನ ಬಹಳ ತೀವ್ರವಾಗಿ ಇರುವಂಥದ್ದು. ಅದಕ್ಕಾಗಿಯೇ ಆರೋಗ್ಯದಲ್ಲಿ ಒಂದು ರೀತಿಯಲ್ಲಿ ಪ್ರಗತಿ ಇದೆ. ಅಂದರೆ ಕೆಲಸ ಮಾಡುವಂಥ ಒಂದು ಉತ್ಸಾಹ, ಚೈತನ್ಯ ಈ ದಿನ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ಇನ್ನು ಮಕ್ಕಳ ಆಟ ಪಾಠಗಳಿರ್ಬೋದು, ಅವರ ಚಟುವಟಿಕೆಗಳಿರ್ಬೋದು, ಅಥವಾ ಅವರ ಓದು, ಅವರ ವ್ಯಾಸಂಗ, ಅವರ ಉದ್ಯೋಗ, ಅವರ ವೈವಾಹಿಕ ಜೀವನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಭರವಸೆಯಿಂದ ಕೆಲಸಗಳು ಮುಂದುವರಿಯುವಂಥದ್ದು ಇದೆ. ಇನ್ನು ಈ ದಿನ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ಒಳ್ಳೆಯ ಸಮಯ. ಆದರೆ ರಾಜಕಾರಣಿಗಳನ್ನು ಮಾತ್ರ ನೀವು ಹೆಚ್ಚಾಗಿ ಅವಲಂಬನೆ ಮಾಡಬೇಡಿ. ಈ ದಿನದಲ್ಲಿ ಅವರ ಆಶ್ವಾಸನೆಯ ಮಾತುಗಳು ಕೂಡ ಅಷ್ಟಕ್ಕಷ್ಟೇ ಫಲಿಸುವಂಥದ್ದು. ಅದಕ್ಕಾಗಿ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ಈಗಾಗಲೇ ಹೇಳಿದಾಗೆ ದಾನ ಧರ್ಮಾದಿಗಳನ್ನು ಯಥಾಶಕ್ತಿ ಮಾಡುವಂಥದ್ದನ್ನು ಈ ದಿನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮಗೆ ತುಂಬ ಪ್ರಭಾವಿತರಾಗುವಂಥ ಸಂದರ್ಭಗಳಿದೆ. ಅಂದರೆ ತುಂಬ ಇನ್ಫ್ಲೂಯೆನ್ಷಿಯಲ್ ಆಗ್ತೀರಿ. ಅಂದರೆ ನಿಮಗೆ ನಿಮ್ಮ ಕೆಲಸಕ್ಕೆ ಕೆಲವರ ಬೆಂಬಲ, ಕೆಲವರ ಉತ್ತೇಜನ, ಕೆಲವರ ಹಣಕಾಸಿನ ನೆರವು ಈ ದಿನ ನಿಮಗೆ ಕೂಡಿ ಬರುತ್ತೆ, ಸಕಾಲಕ್ಕೆ ಒದಗಿ ಬರುತ್ತೆ. ಇದರಿಂದ ನಿಮಗೆ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗುವಂಥದ್ದು. ಎಂಥ ಒಂದು ವಿಚಿತ್ರವಾದಂತಹ ಕೆಲಸ, ಎಷ್ಟೇ ಜವಾಬ್ದಾರಿಯುತವಾದಂತಹ ಕೆಲಸ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ಎಂಥದ್ದೇ ಸಮಸ್ಯೆಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಂದರೆ ಅದನ್ನು ನಿವಾರಣೆ ಮಾಡುವಷ್ಟು ಒಂದು ಧೈರ್ಯ, ಒಂದು ತಾಕತ್ತು ಈ ದಿನ ನಿಮ್ಮಲ್ಲಿ ಕಂಡು ಬರ್ತಾ ಇದೆ. ಇದು ಸ್ಥಗಿತ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ನಿಮ್ಮ ಒಂದು ಇಚ್ಛಾಶಕ್ತಿ ಕೂಡ ಅವಲಂಬಿತ ಆಗಿರುವಂಥದ್ದು. ಹಾಗಾಗಿ ವಿಲ್ ಪವರಿಂದ ಕೆಲಸಗಳು ಮುಂದುವರಿಯುತ್ತೆ, ಧೈರ್ಯದಿಂದ ಕೆಲಸಗಳು ಪೂರ್ಣ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಗುರಿ ಏಕಪ್ರಕಾರವಾಗಿ ಇರಬೇಕು. ಒಂದು ಗುರಿಯನ್ನು ಸೆಟ್ ಮಾಡಿದ್ರೆ ಅದನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆದರೆ ಆ ಗುರಿ ಈಗಾಗಲೇ ತೆಗೆದುಕೊಂಡಂಥ ತೀರ್ಮಾನ ಅದರಲ್ಲಿ ಯೂಟರ್ನ್ ಆಗುವಂಥದ್ದು ಬೇಡ. ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬಾರ್ದು. ಯಾಕೆಂದರೆ ತೆಗೆದುಕೊಂಡಂಥ ತೀರ್ಮಾನ ಕ್ರಮಬದ್ಧವಾಗಿದೆ. ಇದರಲ್ಲಿ ನೀವು ಸ್ವಲ್ಪ ಮುಂದುವರೆದರೂ ಕೂಡ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಹೊಸದಾಗಿ ನಿಮ್ಮ ಆಲೋಚನೆಗಳು ಪ್ರಾರಂಭ ಆಗೋದಕ್ಕಿಂತ ಈಗಾಗಲೇ ಒಂದು ಆಲೋಚನೆ ಮೂರ್ತ ರೂಪವನ್ನು ಪಡ್ಕೊಂಡಿದೆ. ಅದರಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದೀರಿ, ಸ್ವಲ್ಪ ಒಂದು ರೀತಿಯಲ್ಲಿ ಬೆಳವಣಿಗೆ ಇದೆ, ಪ್ರಗತಿ ಇದೆ, ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಕೂಡ. ಹಾಗಾಗಿನೇ ನಿಮಗೆ ಉತ್ತಮವಾದಂಥ ಒಂದು ಗೌರವ ಸ್ಥಾನಮಾನ ನಿಮ್ಮ ಸಮಾಜದಿಂದ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಸಂಘಟನೆ ಇದೆಯಲ್ಲ, ಒಂದು ಆರ್ಗನೈಸಿಂಗ್ ಕೆಪಾಸಿಟಿ ಬಹಳ ಅದ್ಭುತವಾಗಿ ಇರುವಂಥದ್ದು, ಅದು ಈ ದಿನ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ನಿಮ್ಮ ಸಂವಹನ, ನಿಮ್ಮ ಮಾತುಗಾರಿಕೆ, ನಿಮ್ಮ ಕಮ್ಯುನಿಕೇಷನ್ ಈ ದಿನ ತುಂಬ ಪರ್ಫೆಕ್ಟ್ ಆಗಿದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಿಂದ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಜೊತೆಗೆ ಲಾಭ ಇದ್ದೇ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಬೇರೆಯವರ ಭರವಸೆಯ ಮಾತುಗಳ ಮೇಲೆ ಮಾತ್ರ ಈ ದಿನ ವ್ಯವಹಾರಗಳನ್ನು ಕಟ್ಟಿಕೊಳ್ಬೇಡಿ. ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ವಿವೇಚನೆ, ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳು, ಹಣಕಾಸಿನ ಸ್ಥಿತಿಗತಿ, ಇದರ ಆಧಾರದ ಮೇಲೆ ಮಾತ್ರ ನಿಮ್ಮ ಯೋಜನೆಗಳು ಇರಬೇಕು. ಬೇರೆಯವರನ್ನು ನಂಬಿ ಈ ದಿನ ಮೋಸ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮನ್ನು ಕೆಲವರು ಕೀಳಾಗಿ ನೋಡುವಂಥದ್ದಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರ ನಕಾರಾತ್ಮಕವಾದಂಥ ಒಂದು ಕಮೆಂಟ್ಗಳಾಗಲಿ, ನಿಮ್ಮನ್ನು ಕಾಲೆಳೆಯುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡುವಂಥವರ ವಿರುದ್ಧವಾಗಿ ಈ ದಿನ ನೀವು ಪ್ರತಿತಂತ್ರವನ್ನು ರೂಪಿಸಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅವರಿಂದ ದೂರ ಇರುವಂಥದ್ದು. ಅವರ ಗೊಡವೆಗೆ ನೀವು ಹೋಗಬಾರ್ದು, ಅವರು ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬರಬಾರ್ದು. ಆ ರೀತಿಯಲ್ಲಿ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದು ಈ ದಿನ ಬಹಳ ಅನಿವಾರ್ಯವಾಗಿ ನೀವು ಮಾಡಬೇಕು. ಇನ್ನು ಈ ಕುಟುಂಬಸ್ಥರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುವಂಥದ್ದು. ಹಾಗಾಗಿ ಈ ದಿನ ಕುಟುಂಬದಿಂದ ಸ್ವಲ್ಪ ದೂರ ಉಳಿಯುವಂಥ ಒಂದು ಪ್ರಯತ್ನ ಕೂಡ ಇದೆ. ಏಕಾಂಗಿಯಾಗಿ ಇರಬೇಕು, ಒಂಟಿಯಾಗಿರಬೇಕು ಅನ್ನುವಂಥ ಒಂದು ಬಯಕೆ
ಆದರೆ ನಿಮ್ಮಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಮನಸ್ಸಿನಲ್ಲಿ ಅನಿಸುತ್ತೆ ದೂರ ಇದ್ದರೆ ಏನೋ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳಿ. ಅಂಥ ಒಂದು ಅನುಭವ ಕೂಡ ನಿಮಗೆ ಆಗುವಂಥದ್ದು ಈ ದಿನ. ಇನ್ನು ಕೆಲವರಿಗೆ ಈಗಾಗಲೇ ಒಂಟಿಯಾಗಿರುವಂಥವ್ರಿಗೆ ತುಂಬ ಬೇಸರ. ಹಾಗಾಗಿ ಈ ಒಂಟಿತನವನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಯಾರದ್ದಾದರೂ ಒಂದು ಸ್ನೇಹ, ಗೆಳೆತನ, ಒಂದು ಕಂಪ್ಯಾನಿಯನ್ಶಿಪ್ ಅನ್ನುವಂಥದ್ದು ನಿಮಗೆ ಬೇಕಾಗುತ್ತೆ. ಕೆಲವರು ಅಂಥ ಹುಡುಕಾಟದಲ್ಲೂ ಕೂಡ ಇರುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ಇಂಥ ಪ್ರಯತ್ನಗಳಲ್ಲಿ ನಿಮಗೆ ಪೂರ್ಣವಾದ ಫಲ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಒಳ್ಳೆಯ ದಾರಿ ಸಿಕ್ಕತ್ತೆ. ಆದರೆ ಅದನ್ನೇ ಗಟ್ಟಿಯಾಗಿ, ಬಲವಾಗಿ, ಪ್ರಾಮಾಣಿಕವಾಗಿ ನಂಬಿಕೊಂಡು ಮುಂದೆ ಹೋದಂಥವ್ರಿಗೆ ಮಾತ್ರ ಅಲ್ಪ ಸ್ವಲ್ಪ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನ ವ್ಯಾಪಾರ ಮಾಡುವಂಥವರು ನಿಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಮಾತಿನಿಂದ ಇತ್ಯರ್ಥ ಆಗಲ್ಲ ಕೆಲವೊಂದು ಸಮಸ್ಯೆಗಳು. ಹಾಗಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನ ಮಾಡುವಂಥದ್ದು ಉತ್ತಮ. ಇನ್ನು ಅನಗತ್ಯವಾದಂಥ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಮನಸ್ಸು ಚಂಚಲವಾಗಿರುತ್ತೆ. ಅದನ್ನು ಹಿಡಿದಿಟ್ಕೊಂಡು ಕೆಲಸ ಮಾಡುವಂಥದ್ದೇ ಈ ದಿನ ಸ್ವಲ್ಪ ಕಷ್ಟದ ಕೆಲಸ, ಚಾಲೆಂಜಿಂಗ್ ಆಗಿರುವಂಥ ಕೆಲಸ. ನಿಮ್ಮ ಮನೆ ದೇವರ ಸ್ಮರಣೆಯಿಂದ, ಪೂಜೆಯಿಂದ ಇಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಮುಂದುವರಿರಿ. ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಬೆಳಗಿನ ಅವಧಿಯಲ್ಲಿ ಮಿಶ್ರ ಫಲಗಳ ಯೋಗ ಇರುವಂಥ ಸಂದರ್ಭ. ನಿಮ್ಮ ಪ್ರಯತ್ನಗಳು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಬರುವಂಥ ಫಲ ಮಾತ್ರ ಅತ್ಯಲ್ಪ. ಹಾಗಾಗಿ ನಿಮ್ಮ ಎಫರ್ಟ್ಗೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸದಲ್ಲಿ ಯಾವುದೇ ರೀತಿಯ ಅತಿರೇಕಕ್ಕೆ ಹೋಗಬೇಡಿ. ಏನು ಬಂತೋ ಅಷ್ಟೇ ಸಾಕು, ಅದರಲ್ಲೇ ತೃಪ್ತಿ ಪಡುವಂಥ ಒಂದು ವಿಚಾರ ಇರಬೇಕು. ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ನಿಮ್ಮಲ್ಲಿರುವಂಥದ್ದನ್ನೆಲ್ಲ ಮರೆತು ಯಾವುದು ಇಲ್ಲ, ಯಾವುದು ಕೊರತೆಯಲ್ಲಿದೆ ಅಂಥದ್ದಕ್ಕೆ ಹಾತೊರೆಯುವಂಥದ್ದು ನಿಮ್ಮ ಮನಸ್ಸು. ಅದನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ಸ್ವಲ್ಪ ಚತುರತೆ ಅನ್ನುವಂಥದ್ದು ಬೇಕು. ಸ್ವಲ್ಪ ಇಂಟೆಲಿಜೆನ್ಸನ್ನು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನ ನಂಬಿ ಮೋಸ ಹೋಗೋದಕ್ಕಿಂತ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ದಾಖಲೆ ಪತ್ರಗಳ ಆಧಾರದಲ್ಲಿ ವ್ಯವಹಾರಗಳನ್ನು ಮುಂದುವರಿಸಿ. ನಾಳೆ ನಿಮಗೆ ಅದು ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಇನ್ನು ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಆಸೆ ಆಕಾಂಕ್ಷೆಗಳು ಇದನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ದಿನ ನಿಮಗೆ ಒಳ್ಳೆಯ ಫಲ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಯಾರಿಗೂ ಕೂಡ ಭರವಸೆಯನ್ನು ನೀಡಬೇಡಿ. ಕೆಲಸವನ್ನು ಮಾಡಿ ಕೊಡ್ತೇನೆ ಅನ್ನುವಂಥ ಆಶ್ವಾಸನೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ಸಂದರ್ಭ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಸೂಕ್ತವಾಗಿಲ್ಲ, ಒಳ್ಳೆಯ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳಲ್ಲಿ ಹಿನ್ನಡೆ ಇರುತ್ತೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ತುಂಬ ಜಾಗೃತೆಯಿಂದ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ತಾ ಇರಿ. ಸಾಧ್ಯ ಆದರೆ 21 ಗರಿಕೆಗಳನ್ನು ಗಣಪತಿಯ ಪೂಜೆಗೆ ಈ ದಿನ ಕೊಟ್ಟು ಬನ್ನಿ. ಅಥವಾ ಮನೆಯಲ್ಲಿ ಗಣಪತಿಯ ವಿಗ್ರಹ ಇದ್ದರೆ ಅದಕ್ಕೆ ಗರಿಕೆಗಳಿಂದ ಪೂಜೆ ಮಾಡಿ, ಶ್ರೀಗಂಧ ಲೇಪನವನ್ನು ಮಾಡಿ. ಈ ದಿನ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಪೂರ್ತಿ ನೀವು ನಿಮ್ಮ ಹಣೆಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಂಡಿರಬೇಕು. ಇದು ಮಹಾಲಕ್ಷ್ಮಿಯ ಸಂಕೇತ. ಹಾಗಾಗಿ ಮಹಾಲಕ್ಷ್ಮಿ, ಮಹಾವಿಷ್ಣುವಿನ ಅನುಗ್ರಹ ಸಿಕ್ಕತ್ತೆ. ಸ್ತೋತ್ರ ಹೇಳ್ಕೊಳ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 7ರಲ್ಲಿ ಚಂದ್ರ, ಕಳತ್ರ ಸ್ಥಾನದಲ್ಲಿ ಚಂದ್ರ, ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ನಿಮ್ಮ ಮನೋಕಾಮನೆಗಳು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ದಿನ. ಪರಿಪೂರ್ಣವಾದಂಥ ಒಂದು ಫಲ ಇದರಿಂದ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಶಾಂತಿ, ಸಮಾಧಾನ ಅನ್ನುವಂಥದ್ದು ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ನೆರವು, ಪತಿಗೆ ಪತ್ನಿ, ಪತ್ನಿಗೆ ಪತಿಯ ಸಹಕಾರ ಈ ದಿನ ಪೂರ್ಣವಾಗಿರುತ್ತೆ. ಅದು ಬಹಳ ವಿಸಿಬಲ್ ಆಗಿ ಇರುವಂಥದ್ದು, ಎದ್ದು ಕಾಣಿಸುವಂಥ ರೀತಿಯಲ್ಲಿ ಈ ಸಹಾಯ ಸಹಕಾರಗಳ ವಿನಿಮಯ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಂದು ಒಳ್ಳೆಯ ಸುದ್ದಿ ಇದೆ, ಒಳ್ಳೆಯ ಸಮಾಚಾರ ಇದೆ. ಹಾಗಾಗಿ ನಿಮಗೆ ಬಡ್ತಿ ಇರ್ಬೋದು, ವರ್ಗಾವಣೆ ಇರ್ಬೋದು, ವೇತನದಲ್ಲಿ ಹೆಚ್ಚಳ ಇರ್ಬೋದು, ಅಥವಾ ನಿಮಗೆ ಇಷ್ಟವಾದಂತಹ ಜವಾಬ್ದಾರಿಯ ಕೆಲಸಗಳು ಸಿಕ್ಕುವಂಥದ್ದು ಇರ್ಬೋದು. ಇದರಿಂದ ನಿಮಗೆ ತುಂಬ ಸಂತೋಷ ಇದೆ, ತುಂಬ ಕಂಫರ್ಟಬಲ್ ಆಗಿರ್ತೀರಿ.
ಇನ್ನು ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುವಂಥ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸಮಾಜ, ನಿಮ್ಮ ಕುಟುಂಬ ಈ ದಿನ ನಿಮ್ಮ ಯೋಗಕ್ಷೇಮಕ್ಕಾಗಿ ಹಿಂದೆ ನಿಲ್ಲುವಂಥದ್ದು, ನಿಮಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಮನಸ್ಸಿನಲ್ಲಿ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ನಿಮಗೆ ನಿರಂತರವಾಗಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಯಶಸ್ಸು ನಿಮ್ಮ ಆಲೋಚನೆಯ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗಾಗಿ ಉತ್ತಮವಾದಂಥ ಆಲೋಚನೆಯಿಂದ ಉತ್ತಮ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕಾದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕು ಅನ್ನುವಂಥ ವಿಚಾರ, ಇದರಲ್ಲಿ ನಿಮಗೆ ನಂಬಿಕೆ ಜಾಸ್ತಿ ಇದೆ. ಆ ರೀತಿಯಲ್ಲೇ ಒಂದು ಸನ್ನಿವೇಶ ಬರುವಂಥದ್ದಿದೆ. ಹಾಗಾಗಿ ಆ ಸನ್ನಿವೇಶವನ್ನು ನೀವು ಸ್ವೀಕರಿಸಬೇಕಾ ಅಥವಾ ಅದನ್ನು ನಿರಾಕರಿಸಬೇಕಾ ಅನ್ನುವಂಥ ವಿಚಾರ, ಅನ್ನುವಂಥ ಒಂದು ಜಿಜ್ಞಾಸೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು. ಹಾಗಾಗಿ ಪರಿಸ್ಥಿತಿ ಯಾವ ಪ್ರಮಾಣದಲ್ಲಿ ನಿಮ್ಮನ್ನು ಕೊಂಡೊಯ್ಯುತ್ತೆ, ಯಾವ ಒಂದು ದಿಸೆಯಲ್ಲಿ ನಿಮ್ಮ ಪ್ರಯಾಣ ಇರುತ್ತೆ, ಅದರಂತೆ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ, ಶುಭ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ಚಂದ್ರನಿಂದ ಈ ದಿನ ಮನಸ್ಸಿಗೆ ಸಮಾಧಾನ ಇದೆ, ಸಕಾರಾತ್ಮಕವಾದಂಥ ಆಲೋಚನೆಗಳಿದೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳು ನಿಮ್ಮಿಂದ ಸ್ವಲ್ಪ ನಿಧಾನವಾಗಿ ಆರಂಭ ಆಗ್ಬೋದು, ಆದರೂ ಕೂಡ ಸಂತೋಷದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಇಚ್ಛಾಶಕ್ತಿ ಚೆನ್ನಾಗಿದೆ. ಇನ್ನು ವಿವಾಹ ಸಂಬಂಧವಾಗಿ ನೀವು ನಡೆಸುವಂತಹ ಮಾತುಕತೆ, ನಿಮ್ಮ ಒಂದು ಪೂರ್ವ ಸಿದ್ಧತೆ, ನಿಮ್ಮ ಪ್ರಯಾಣ ಇದು ಫಲಪ್ರದವಾಗುತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳು ಏನೇ ಇದ್ದರೂ ಕೂಡ ಅದರಲ್ಲಿ ನಿಮ್ಮ ಪಾಲು ಸಿಂಹ ಪಾಲ ಆಗಿರುವಂಥದ್ದು. ಅದರಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡುವಂಥದ್ದು ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಶಕ್ತಿ ಸಾಮರ್ಥ್ಯಗಳೇನು ಅನ್ನುವಂಥದ್ದರ ಅರಿವು ಈ ದಿನ ನಿಮಗೆ ಆಗುವಂಥದ್ದು. ಇಲ್ಲಿಯವರೆಗೆ ನಿಮ್ಮ ವಿಚಾರಗಳು ನಿಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಮೇಲ್ನೋಟಕ್ಕೆ ಮಾತ್ರ ಗೊತ್ತಿತ್ತು, ಮೇಲು ಪದರ ಮಾತ್ರ ಗೊತ್ತಿತ್ತು. ಆದರೆ ಈ ದಿನ ಅದರ ಆಳಕ್ಕೆ ಇಳಿದು ಆ ಎಲ್ಲ ವಿಚಾರಗಳು ಕೂಡ ನಿಮ್ಮ ಗಮನಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರವಾಗಲಿ, ನೀವು ಕೆಲಸವನ್ನು ಆರಂಭ ಮಾಡುವಾಗ, ಕೆಲಸ ಪ್ರಗತಿದಾಯಕವಾಗಿರುವಾಗ ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡ್ತಾ ಇರಬೇಕು. ಅಂದರೆ ಒಂದು ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಅದರ ಬಗ್ಗೆ ನಿಮ್ಮ ಒಂದು ಕಾಳಜಿ, ಕಳಕಳಿ ವ್ಯಕ್ತ ಆಗ್ತಾ ಇರಬೇಕು. ಅದನ್ನು ಸೂಪರ್ವೈಸ್ ಮಾಡಬೇಕು. ಹಾಗಾಗಿ ಕೆಲಸ ಆರಂಭ ಆದಮೇಲೆ ಕೈ ಬಿಡುವಂಥದ್ದಲ್ಲ, ಅದು ಕೊನೆಯವರೆಗೂ ಕೂಡ ನಿಮ್ಮ ಒಂದು ನಿರಂತರವಾದಂಥ ಒಂದು ಮೇಲ್ವಿಚಾರಣೆ ಕೆಲಸಕ್ಕೆ ಬೇಕಾಗುತ್ತೆ. ಆಗ ತುಂಬ ಫಲಪ್ರದವಾದಂಥ ಫಲಿತಾಂಶ ಸಿಕ್ಕತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಚಾಲೆಂಜಸ್ ಅನ್ನುವಂಥದ್ದು ಇದೆ, ಸಮಸ್ಯೆಗಳಿದೆ. ಸಮಸ್ಯೆ ಒಂದೇ ದಿನಕ್ಕೆ ಪರಿಹಾರ ಆಗಲ್ಲ, ಅಥವಾ ನಿಮಗೆ ಗೊತ್ತಿದ್ದವರೇ ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು ಅಂದರೂ ಕೂಡ ಅದು ಹೇಗೋ ಏನೋ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಬಾಹ್ಯವಾದಂಥ ಒಂದು ಸನ್ನಿವೇಶದ ಒತ್ತಡಕ್ಕೆ ಈ ದಿನ ನೀವು ಸಿಲುಕುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಅದಕ್ಕಾಗಿಯೇ ಬೇರೆಯವರನ್ನು ಹೆಚ್ಚು ಅವಲಂಬಿಸಬೇಡಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಚಟುವಟಿಕೆಗಳು, ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಎಲ್ಲೋ ಒಂದು ಕಡೆ ಕೆಲಸವೇ ತುಂಬ ಭಾರ ಅನ್ನಿಸುವಂಥದ್ದು. ಹಾಗಾಗಿ ಕೆಲಸವನ್ನು ಇಷ್ಟಪಟ್ಟರೆ ಭಾರ ಆಗಲ್ಲ, ಆದರೆ ಇಷ್ಟ ಇಲ್ಲದೆ ನಿರ್ಬಂಧಕ್ಕೆ, ದಾಕ್ಷಿಣ್ಯಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಆದಷ್ಟು ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದು ಸಾಧ್ಯ ಆಗುತ್ತೋ ಬಿಡುತ್ತೋ, ಆದರೆ ಪ್ರಯತ್ನ ಅಂತೂ ಇರಬೇಕಾಗತ್ತೆ.
ಇನ್ನು ಈ ದಿನ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದರ ಇತಿಮಿತಿಯನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಾಗಾಗಿ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಮೂರನೆಯವರ ವಿಚಾರದಲ್ಲಿ ಮೂಗು ತೂರಿಸಲ್ಲ. ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳ ಕಡೆ ಕೆಲವರಿಗೆ ತುಂಬ ಕುತೂಹಲ, ಕೆಲವರು ನಿಮ್ಮನ್ನು ಕೆದಕಿ ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಈ ದಿನ ಕೆಲವೊಂದು ವಿದ್ಯಮಾನಗಳು, ಕೆಲವರ ನಡತೆಗಳು ನಿಮಗೆ ಇಷ್ಟ ಆಗಲ್ಲ. ಆದರೆ ಅದನ್ನು ನೀವು ಬಾಯಿಯ ಮೂಲಕ ಹೇಳಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಮಯವೇ ಇಂತಹ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ಮಾತುಗಳನ್ನು ನಂಬಿ ಮೋಸ ಹೋಗಬೇಡಿ. ಅದರಲ್ಲೂ ಹಣದ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ ನಿಮ್ಮ ಸ್ವಂತಿಕೆ ಇರಲಿ. ಬೇರೆಯವರನ್ನು ಆಶ್ರಯಿಸಿ ಮೋಸ ಹೋಗುವಂಥದ್ದಾಗಲಿ ಅಥವಾ ಹಣವನ್ನು ಪ್ರತಿಫಲ ಇಲ್ಲದ ಕಡೆಯಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ತೀರ್ಮಾನ ಆಗ್ಬಿಡ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ, ಖರ್ಚು ವೆಚ್ಚಗಳ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ, ಲೆಕ್ಕಾಚಾರದಲ್ಲಿರಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಂಕರಾಚಾರ್ಯರು ಬರೆದಿರುವಂಥ ಈ ಲಕ್ಷ್ಮೀ ಸ್ತೋತ್ರ ಏನಿದೆ, ಇದು ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಸುಖದಿಂದ ವಂಚಿತರಾಗುವಂಥ ಸಂದರ್ಭ. ಹಾಗಾಗಿ ಎಲ್ಲವೂ ಇದ್ದು ಏನೂ ಇಲ್ಲದಂಥ ಒಂದು ಪರಿಸ್ಥಿತಿ ಅನುಭವಿಸುವಂಥ ಯೋಗ ತೀರಾ ಕಡಿಮೆ ಇರುವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ಒಂದು ಒಳ ಮನಸ್ಸಿನ ಆಸೆಯಿಂದ, ದುರಾಸೆಯಿಂದ ನಿಮ್ಮ ಜನಪ್ರಿಯತೆಯನ್ನು ಕಡಿಮೆ ಮಾಡ್ಕೊಳ್ತೀರಿ. ನಿಮಗೆ ಸಿಕ್ಕಿರುವಂಥ ಅಧಿಕಾರ ಸ್ಥಾನಮಾನಗಳು ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಮೊದಲು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಆಸೆಯನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿ, ಎಲ್ಲವೂ ಯಶಸ್ವಿಯಾಗತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಆತುರದಿಂದ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಆತುರದಿಂದ ತೆಗೆದುಕೊಂಡಂಥ ತೀರ್ಮಾನ ನಿಮಗೆ ಲಾಭದಾಯಕವಾಗಿ ಇರಲ್ಲ. ಹಾಗಾಗಿನೇ ನಿಮ್ಮ ಗಮನ ಸಂಪೂರ್ಣವಾಗಿದ್ದಾಗ ಮಾತ್ರ ತೀರ್ಮಾನದ ಬಗ್ಗೆ ಯೋಚನೆ ಮಾಡಿ. ಅದರಲ್ಲೂ ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ನೀವು ಪ್ರಕಟಿಸಬೇಕಾಗತ್ತೆ. ಇನ್ನು ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಕತೆ ನಡೆಯುವಂಥದ್ದು ಇದೆ. ಇಲ್ಲಿ ಜಗಳ, ಮನಸ್ತಾಪ, ಕದನ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಶಬ್ದಗಳಾಗ್ಬೋದು. ಆದರೂ ಕೂಡ ಅದರ ಒಂದು ಇಂಟೆನ್ಸಿಟಿ ಈ ಹಿನ್ನೆಲೆಯಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನ ಅಂಥ ವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಧೈರ್ಯ ಎಷ್ಟೇ ಇದ್ದರೂ ಕೂಡ ಮೂರನೆಯವರ ಒಂದು ಕೈವಾಡದಿಂದ ಆ ಕೆಲಸದಲ್ಲಿ ನಿರಾಸಕ್ತಿ ಉಂಟಾಗುತ್ತೆ. ಕೆಲವೊಮ್ಮೆ ಭಯದಿಂದ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಈ ದಿನ ಯಾರ ಮಾತನ್ನು ಕೇಳಬೇಕು, ಯಾರ ಬೆಂಬಲವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ರ ಒಂದು ಹೊಸ ಅನುಭವ, ವಿಶೇಷವಾದಂಥ ಪಾಠ ನಿಮ್ಮದಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಿಕ್ಕುವಂಥ ಫಲಿತಾಂಶಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯಬೇಕಾಗತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಚತುರತೆ ಅನ್ನುವಂಥದ್ದು ಬೇಕು. ವ್ಯಾಪಾರದಲ್ಲಿ ಸ್ವಲ್ಪ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಳಿ, ಸ್ವಲ್ಪ ಅಪ್ಗ್ರೇಡ್ ಆಗುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಮನಸ್ಸಿಗೆ ಸಮಾಧಾನ ಇರುವಂಥ ದಿನ, ಬಂಧು ಮಿತ್ರರ ಭೇಟಿ ಆಗುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮಗೆ ತುಂಬ ಲವಲವಿಕೆ ಇದೆ, ತುಂಬ ಚಟುವಟಿಕೆ ಇದೆ. ಹಾಗೆ ಉತ್ತಮ ವಿಚಾರವಾಗಿ ನೀವು ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದೆ. ಒಂದು ಟೀಮ್ ವರ್ಕ್ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ನಿಮಗೆ ಎಲ್ಲರೂ ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ನೆರೆಹೊರೆಯವರನ್ನು ಕೂಡ ತುಂಬ ಗೌರವದಿಂದ ನೋಡ್ಕೊಳ್ತೀರಿ. ಅವರು ನಿಮ್ಮ ಆತ್ಮೀಯ ಸ್ನೇಹಿತರಂತೆ ನೀವು ವರ್ತಿಸುವಂಥದ್ದು ಕೂಡ ಇದೆ. ಹಿಂದೆ ಆಗಿರುವಂಥ ಕಹಿ ಘಟನೆಗಳನ್ನು ಮರೆತು ಈ ದಿನ ಹೊಸ ವ್ಯವಹಾರಕ್ಕೆ ಕೈ ಹಾಕುವಂಥದ್ದು, ಹೊಸಬರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಹಾಗೆ ಈ ದಿನ ನಿಮ್ಮ ಒಂದು ಸೇರ್ಪಡೆ ಏನಿದೆ, ಇನ್ವಾಲ್ವ್ಮೆಂಟ್ ಏನಿದೆ, ಅದು ಗರಿಷ್ಠ ಪ್ರಮಾಣದಲ್ಲಿ ಇರುವಂತೆ ನೋಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಮ್ಯಾನೇಜರಿಯಲ್ ಸ್ಕಿಲ್ ಇರ್ಬೋದು, ಬಹಳ ಅದ್ಭುತವಾಗಿರುತ್ತೆ. ಇನ್ನು
ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಂಡಂತಹ ತೀರ್ಮಾನ ಪ್ರಬುದ್ಧವಾಗಿರುತ್ತೆ. ಮಕ್ಕಳಿಂದ ಶುಭ ಸುದ್ದಿ ಸಿಕ್ಕುವಂಥ ಸಾಧ್ಯತೆ ಕೂಡ ತುಂಬ ಇದೆ. ಇನ್ನು ಈ ದಿನ ನಿಮ್ಮಿಂದ ದೂರವಾಗಿದ್ದಂತಹ ಕೆಲವು ಸ್ನೇಹಿತರು ಪುನಃ ನಿಮ್ಮ ಸ್ನೇಹ ಹಸ್ತಕ್ಕಾಗಿ ಕೈಚಾಚುವಂಥದ್ದು ಇದೆ. ನಿಮ್ಮ ಗೆಳೆತನವನ್ನು ಬಯಸಿ ಮತ್ತೆ ನಿಮ್ಮ ಜೊತೆಗೆ ವಾಪಸ್ಸು ಬರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅವರನ್ನು ನಿಮ್ಮ ಮಿತ್ರರನ್ನಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನಗಳು, ನೀವು ಹಿಂದೆ ಮಾಡಿರುವಂಥ ಹೂಡಿಕೆಗಳು ಒಳ್ಳೆಯ ಲಾಭವನ್ನು ಈ ದಿನ ತರುತ್ತೆ ನಿಮಗೆ. ಇನ್ನು ಈ ದಿನ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಆದರೆ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಮಾತ್ರ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಆದಾಯ ಎಷ್ಟಿದೆ, ನಿಮ್ಮ ಖರ್ಚು ಎಷ್ಟಿದೆ, ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಒಂದು ಬ್ಯಾಲೆನ್ಸ್ ಶೀಟನ್ನು ನೀವು ಸಿದ್ಧ ಮಾಡಿಕೊಳ್ಬೇಕು. ಇದರಿಂದ ನಿಮಗೆ ಮುಂದಿನ ಒಂದು ನಡೆ ಹೇಗಿರಬೇಕು ಅನ್ನುವಂಥ ವಿಚಾರ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಅಂಥ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಶಿವಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಲೆಕ್ಕಾಚಾರ ತಪ್ಪುವಂಥದ್ದು, ಜೊತೆಗೆ ಹಣದ ವಿಚಾರವೇ ಬೇಸರವನ್ನು ತರಿಸುವಂಥ ಸಂದರ್ಭದಲ್ಲಿರುತ್ತೆ. ಅದಕ್ಕಾಗಿ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬಾರ್ದು ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತೀರಿ. ಆದರೆ ವ್ಯಾಪಾರಿ ಧರ್ಮ ಏನಿದೆ, ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ಅದರ ಜೊತೆಯಲ್ಲೇ ವ್ಯವಹಾರಕ್ಕಾಗಿ ನಿಲ್ಲುವಂಥದ್ದು ಆಗುತ್ತೆ. ಇದು ದ್ವಂದ್ವತೆ, ಜಿಜ್ಞಾಸೆ. ಇದು ಇಂಥದ್ದನ್ನು ಮೊದಲು ನೀವು ಪರಿಹಾರ ಮಾಡಿಕೊಳ್ಬೇಕು. ಆ ಪ್ರಯತ್ನ ಮಾಡಿ. ಈ ದಿನ ಅದಕ್ಕೆ ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ವೇದಿಕೆ ಸಿಕ್ಕಿದೆ. ಅದನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಮಾಡದೇ ಇರುವಂಥ ಒಂದು ಸಣ್ಣ ತಪ್ಪಿಗೆ ಶಿಕ್ಷೆ ಆಗುವಂಥದ್ದು, ಅಪವಾದ ಬರುವಂಥದ್ದು, ನಿಮ್ಮ ಹೆಸರಿಗೆ ಕಳಂಕ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾರೋ ಮಾಡಿದಂಥ ತಪ್ಪಿಗೆ ಈ ದಿನ ನಿಮಗೆ ಬೇಸರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗಳನ್ನು ಈ ದಿನ ಯಾರ ಜೊತೆಯಲ್ಲೂ ಕೂಡ ಹೇಳ್ಕೊಳ್ಬೇಡಿ, ಹಂಚಿಕೊಳ್ಬೇಡಿ. ಅದು ನಿಮ್ಮ ದೌರ್ಬಲ್ಯ. ಹಾಗಾಗಿ ನಿಮ್ಮ ಒಂದು ಜಾತಕದ ಬಗ್ಗೆ ಆಗಲಿ ಅಥವಾ ನಿಮ್ಮ ವಿಚಾರಧಾರೆಗಳ ಬಗ್ಗೆ ಆಗಲಿ ಯಾರೊಂದಿಗೂ ಯಾವುದೇ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಈ ಹಂಚಿಕೆ ಏನಿದೆ ಅದು ನಿಮಗೆ ನಾಳೆ ಅವಘಡಗಳನ್ನು ತರುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ಸಮಸ್ಯೆಗಳು ಮೊದಲೇ ಇದೆ. ಅದರ ಜೊತೆಗೆ ವಸ್ತುಗಳ ಖರೀದಿ, ಅದಕ್ಕಾಗಿ ಹೆಚ್ಚು ಖರ್ಚು ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ವ್ಯವಹಾರಗಳು ಇರಲಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಮುಂದಿನ ಓದು, ವ್ಯಾಸಂಗ, ಈ ಭವಿಷ್ಯ ಇದರ ಬಗ್ಗೆ ಈ ದಿನ ಸ್ಪಷ್ಟವಾಗಿ ನೀವೇ ನಿರ್ಧಾರ ಮಾಡಬೇಕಾಗತ್ತೆ. ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ ಅಷ್ಟೇ. ಆದರೆ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಯಾರ ಮೇಲೂ ಯಾರಿಗೂ ಇರಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳಿ. ಇನ್ನು ಈ ದಿನ ಏನೇ ಭರವಸೆಯನ್ನು ಬೇರೆಯವರಿಗೆ ನೀಡೋದಕ್ಕೆ ಮೊದಲು ನಿಮ್ಮ ಒಂದು ಇತಿಮಿತಿಯನ್ನು ಮೊದಲು ನೋಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ, ಭಗವಂತನ ದರ್ಶನ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ